ನಿನ್ನೆ ಆಣೆ ಮಾಡಿ ಯಾಕೆ ನಿಲ್ಲಿದ್ದೆ ನನ್ನ? ನಾನು ಹಾಗೆ ಮಾಡದೆ ಇದ್ದಿದ್ರೆ ನೀನು ಹೊರಟ್ಬಿಡ್ತಿದ್ದೆ. ಹೋದ್ರೆ ಏನಂತೆ? ಅವ್ರು ನನಗೋಸ್ಕರ ಕಾಯ್ತಾ ಇದ್ರು. ಕಾಯ್ಲಿ ಬಿಡು. ನೀನು ಆರ್ಯವರ್ಧನ್, ಅದನ್ನ ಮರಿಬೇಡ. ನಾನು ಮರ್ತಿಲ್ಲ. ಆರ್ಯ ಕೊಟ್ಟಿರೋ ಮಾತನ್ನ ಯಾವತ್ತೂ ಮೀರೋದಿಲ್ಲ. ಆದ್ರೆ ಈಗ ನೀನು ಮೀರು ಹಾಗೆ ಮಾಡಿದೆ. ನನಗೆ ಅದ್ರ ಬಗ್ಗೆ ರಿಗ್ರೆಟ್ಸ್ ಇಲ್ಲ ಆರ್ಯ. ನೀನು ಆ ವಠಾರಕ್ಕೆ ಹೋಗಿ ಅವ್ರ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕಾ? ಗೆಳೆಯನಾಗಿ ನನ್ನಿಂದ ಅದನ್ನ ನೋಡಕ್ ಸಾಧ್ಯ ಇಲ್ಲ. ನೀನು ಚಿಟಿಕೆ ಹೊಡೆದ್ರೆ ಇಡೀ ವರ್ಧನ್ ಸಾಮ್ರಾಜ್ಯ ನಿನ್ನ ಸೇವೆಗೆ ಬರುತ್ತೆ. ಅದನ್ನು ಬಿಟ್ಟು ನೀನು ಅವ್ರ ಮನೇಲಿ CM ಜೊತೆ ಮೀಟಿಂಗ್ ಇದೆ ಅಂದ್ರೆ ಕ್ಯಾನ್ಸಲ್ ಮಾಡುವಂತೀಯ. ಕಾರಣ ಕೇಳಿದ್ರೆ ಅನು ಮನೆ ಮದುವೆ ಕೆಲಸ. ನಿನ್ನ ಪ್ರಕಾರ ಆರ್ಯವರ್ಧನ್ ಯಾವತ್ತೂ ಸರಿ, ಜೆಂಡೆ ಮಾಡೋದೆಲ್ಲ ತಪ್ಪು. ನಾನು ಹೇಳಿಲ್ವಲ್ಲ? ಹೇಳಿಲ್ಲ, ಆದ್ರೆ ನೀನ್ ಮಾಡೋದೆಲ್ಲ ಹಾಗನ್ನಿಸ್ತಿದೆ. ಇತ್ತೀಚೆಗೆ ನನ್ನ ನೀನ್ ಮರೀತಿದ್ಯಾ. ನೋಡು ಝಂಡೆ, ಮಾತಿಗೆ ಮಾತು ಕೊಟ್ಟರೆ ನಮ್ಮ ಮಧ್ಯೆ ಮಾತು ನಿಲ್ಲೋದೇ ಇಲ್ಲ. ನಾನಲ್ಲಿ ಹೋಗದೆ ಇರೋದಕ್ಕೆ ಕಾರಣ ಏನು? ಈ ಆರ್ಯನ್ಗೆ ಗೆಳೆತನನೇ ಮುಖ್ಯ ಅಂತ. ನನಗೆ ನಿನ್ನ ಮೇಲೆ, ನಮ್ಮ ಸ್ನೇಹದ ಮೇಲೆ ನಂಬಿಕೆ ಇದೆ. ಅದನ್ನು ನಾನು ಯಾವತ್ತೂ ಗೌರವಿಸ್ತೀನಿ. ಇದನ್ನ ನೀನು ಜ್ಞಾಪಕಕ್ಕಿಟ್ಕೋ. ರಾಜನಂದಿನಿ ಡೀಲರ್ಸ್ ಮೀಟಿಂಗ್ ಇದೆ ಸರ್, ಬೇಗ ರೆಡಿಯಾಗಿ. ಮತ್ತೆ ಹೇಗಿತ್ತು ಆರ್ಯ ಸರ್ ಜೊತೆ ಲಂಚ್? ರಮ್ಯಾ, ಆರ್ಯ ಸರ್ ಬರ್ಲೇ ಇಲ್ಲ ಕಣೆ. ಬರ್ಲಿಲ್ವಾ? ಅಟ್ಲೀಸ್ಟ್ ಒಂದು ಫೋನ್ ಮಾಡೇ ಆದ್ರೂ ಹೇಳ್ಬೋದಿತ್ತಲ್ವಾ? ಏನು ಹೇಳ್ದಲೇ ಕ್ಯಾನ್ಸಲ್ ಮಾಡಿಬಿಟ್ರು ಗೊತ್ತಾ? ಅಯ್ಯೋ, ಹಾಗಾದ್ರೆ ನೀನ್ ಬರ್ದಿದ್ ಪ್ರೇಮದೋಲೆನ ಅವ್ರು ಓದ್ಲಿಲ್ಲ ಅನ್ನೋ? ಅದಕ್ಕೆ ಮೂಡ್ ಆಫ್ ಆಗಿದ್ಯಾ? ಚಿಯರ್ ಅಪ್ ಬೇಬಿ. ಹೇಗಿದ್ರು ಇವತ್ತು ಆಫೀಸ್ಗೆ ಹೋಗ್ತೀಯ ಅಲ್ವಾ? ಅಲ್ಲಿ ಆರ್ಯ ಸರ್ನ ಮೀಟ್ ಮಾಡಿ ಕೊಟ್ರಾಯ್ತು. ಲವ್ ಅಲ್ಲಿ ಇದೆಲ್ಲ ಕಾಮನ್ ಕಣೆ. ಇವಳಿಗೇನೋ ಭಾರಿ ಎಕ್ಸ್ಪೀರಿಯನ್ಸ್ ಇರೋ ತರ. ಎಕ್ಸ್ಪೀರಿಯನ್ಸ್ ಇಲ್ಲ, ಆದ್ರೆ ಎಕ್ಸ್ಪೀರಿಯನ್ಸ್ ಇರೋರ್ ಜೊತೆ ಫ್ರೆಂಡ್ಶಿಪ್ ಇದೆ. ರಮ್ಯಾ, ನಾನೊಂದು ಡಿಸೈಡ್ ಮಾಡಿದ್ದೀನಿ. ತಿರ್ಗಾ ಏನೇ ಡಿಸಿಷನ್ನು? ಆರ್ಯ ಸರ್ಗೆ ನಾನು ಲೆಟರ್ನ ಕೊಡಲ್ಲ. ಅರೆ, ನಾನೇನು ಸುಮ್ನೆ ತಮಾಷೆಗೆ ಹೇಳ್ದೆ ಅಂದ್ರೆ? ಅಯ್ಯೋ, ಅದಕ್ಕಲ್ವೇ ಲಂಚ್ಗೆ ಬರಲ್ಲ ಅಂತ ಒಂದು ಇನ್ಫಾರ್ಮ್ ಕೂಡ ಮಾಡ್ಲಿಲ್ಲ ಗೊತ್ತಾ? ಆಕ್ಚುಲಿ ನಾನೀಗ ಆಲ್ರೆಡಿ ಲೆಟ್ರಲ್ಲಿ ಬರ್ದಿರೋದನ್ನ ಸರ್ರಿಗೆ ಹೇಳಿದ್ದೀನಿ. ಈಗ ಅವ್ರ ಸರ್ದಿ, ಅವ್ರು ಒಂದು ಹೆಜ್ಜೆ ಮುಂದೆ ಬಂದು ಅವ್ರ ಮನ್ಸಲ್ಲಿರೋದನ್ನ ಹೇಳ್ಕೋಬೇಕು. ಆದ್ರೆ ನಿನ್ ಕಡೆಯಿಂದ ಏನು ಮಾಡಿಲ್ಲ ಅಂದ್ರೆ ಹೇಗೆ? ಅದೇ ಕಣೆ ನಾನು ಹೇಳ್ತಿರೋದು. ಇಬ್ರಿಗೂ ಪ್ರೀತಿ ಇರ್ಬೇಕಲ್ವಾ? ನಾನು ಒಬ್ಳೆ ಟ್ರೈ ಮಾಡಿ ಏನ್ ಯೂಸ್ ಹೇಳು? ಅಂದ್ರೆ ನೀನ್ ಹೇಳಲ್ಲ? ನೋಡು ರಮ್ಯಾ, ನಾನು ಆಲ್ರೆಡಿ ಒಂದು ಹೆಜ್ಜೆ ಮುಂದೆ ಬಂದು ನನ್ನ ಮನ್ಸಲ್ಲಿರೋದನ್ನ ಹೇಳ್ಕೊಂಡಿದ್ದೀನಿ. ಇನ್ ಏನಿದ್ರು ಅವ್ರು ಒಂದು ಹೆಜ್ಜೆ ಮುಂದೆ ಬಂದು ಅವ್ರ ಮನ್ಸಲ್ಲಿರೋದನ್ನ ಹೇಳ್ಕೋಬೇಕು. ಅಲ್ಲಿವರೆಗೂ ನಾನು ಕಾಯ್ತೀನಿ. ಹೆಜ್ಜೆ ಹೆಜ್ಜೆ ಜೊತೆ ಜೊತೆಯಲ್ಲಿ. ಓಹೋ ಸುಬ್ಬಣ್ಣ, ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಲೋ ಶಂಕರ, ಯಜಮಾನ್ರು ಬಂದಿದ್ದಾರೆ. ಅವ್ರು ಏನಾದ್ರು ತಗೊಂಡ್ ಬರ. ಬನ್ನಿ ಯಜಮಾನ್ರೆ, ನೀವು ಬನ್ನಿ. ಲೋ, ಏನೋ ನೋಡ್ಕೊಂಡಿದ್ದೀಯಾ? ಯಜಮಾನಿಗೆ ಟೀ, ಕಾಫಿ, ಜ್ಯೂಸು ಏನಾದ್ರು ತಗೊಂಡ್ ಬಾ. ಏಯ್
ಹೋಗ ಏನ್ ಬೇಕು ಕೇಳ್ಕೊಂಡು ತಗೊಂಡ್ಬಾರ. ಸರಿ ಯಜಮಾನ್ರೆ. ಶಂಕರ ಬೇಡ ಇರಪ್ಪ. ಲೋ ಶಂಕರ, ಯಜಮಾನ್ರು ಹಾಗೆ ಹೇಳೋದು, ನೀನು ಹೋಗೋ. ಸರಿ ಯಜಮಾನ್. ಇರಪ್ಪ ಶಂಕರ. ಯಜಮಾನ್ರೆ ನೀವು ದಯವಿಟ್ಟು ಹಾಗೆಲ್ಲ ಕರಿಬೇಡಿ ನನಗೆ. ಇಲ್ಲ ಸುಬ್ಬಣ್ಣ, ನೀನ್ ಈ ಅಂಗಡಿ ಯಜಮಾನ, ನಿನ್ನನ್ನ ಹಾಗೆ ಕರಿಬೇಕು. ನೀವು ಹೀಗೆ ಮಾಡಿದ್ರೆ ನಾನು ಹೇಗೆ ಕೆಲಸ ಮಾಡಲಿ ಯಜಮಾನ್ರೆ? ದಯವಿಟ್ಟು ನನಗೆ ಮೊದಲಿನ ಥರ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್. ಸುಬ್ಬಣ್ಣ, ನೀವು ಮೊದಲು ಕೈ ಇಳಿಸಿ. ನಿಮಗೆ ಯಾವಾಗ ಬೇಕೋ ಅವಾಗ ಕೆಲ್ಸಕ್ಕೆ ಬನ್ನಿ. ನಿಮಗೆ ಹೆಂಗ್ ಬೇಕೋ ಹಂಗ ಆರಾಮಾಗಿರಿ. ಅಂಗಡಿ ನಿಮ್ದು. ಇಲ್ಲ ಯಜಮಾನ್ರೆ, ಅಂಗಡಿಗೆ ಯಜಮಾನ ಆಗಿದ್ದವನು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಹೇಗೆ ಬೇಕಾದ್ರೂ ನಡ್ಕೋಬೋದು ಅನ್ನೋ ತಲೆಗೆ ಬಂದ್ಬಿಟ್ರೆ ಅಲ್ಲಿಗೆ ಅವನು ಕೆಟ್ಟ. ಈಗ ನೀವೇ ನನ್ನ ಯಜಮಾನ್ರು, ನಾನು ಈ ಅಂಗಡಿಲಿ ಸೇಲ್ಸ್ ಬನ್ನು ಸುಬ್ಬಣ್ಣ ಅಷ್ಟೇ. ನಿಮ್ಮ ಮನಸ್ಸು ದೊಡ್ಡದು ಸುಬ್ಬಣ್ಣ. ಸಾವುಕಾರ್ರೆ ಬನ್ನಿ ಬನ್ನಿ. ನೀವಿಲ್ಲದೆ ಈ ಅಂಗಡಿಲಿ ಕಳೆನೇ ಇರಲಿಲ್ಲ. ನೀವು ಬಂದಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದೆಲ್ಲ ಆರ್ಯವರ್ಧನ್ ಸರ್ ಇದಾರಲ್ಲ, ಅವ್ರ ಕೃಪೆ ಶಂಕರ. ವಿಷಯ ಕೇಳಿ ತುಂಬಾ ಬೇಜಾರಾಯಿತು ಅನ್ನು. ನಿನ್ನ ಮದುವೆ ಕ್ಯಾನ್ಸಲ್ ಆಯಿತು. ಸೋ ಸ್ಯಾಡ್ಯಾ. ಸಾರಿ ಅನು. ಇಟ್ಸ್ ಓಕೆ ಸ್ವಪ್ನ. ಅವ್ರ ಫ್ಯಾಮಿಲಿ ಸರಿ ಇಲ್ಲ ಅಂತ ಗೊತ್ತಾಯ್ತಲ್ಲ, ನಂಗೆ ಅದೇ ಖುಷಿ. ಅದೇನೋ ನಿಜಾನೇ. ಇವಾಗ ತಾನೇ ನಾವು ಅದನ್ನೇ ಮಾತಾಡ್ತಿದ್ವಿ, ಅನು ಇವಾಗ ಏನು ಮಾಡ್ತಾಳೆ ಅಂತ. ಐ ಥಿಂಕ್ ಇಟ್ಸ್ ವೆರಿ ಟಫ್ ಫಾರ್ ಯು ಅಲ್ವಾ? ಹಾಗೇನಿಲ್ಲ ಸ್ವಪ್ನ, ನಾನು ಡೈಲಿ ರುಟೀನ್ನ ಫಾಲೋ ಮಾಡ್ತೀನಿ ಅಷ್ಟೇ. ವೆರಿ ಗುಡ್. ಈ ಸ್ಪೋರ್ಟಿವ್ನೆಸ್ ಇದ್ದರೆ ಲೈಫಲ್ಲಿ ಎಂಥದ್ದನ್ನು ಬೇಕಿದ್ರೂ ನಿಭಾಯಿಸ್ಬೋದು. ಜಸ್ಟ್ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಎಸ್ ಮ್ಯಾಮ್. ಆ್ಯಕ್ಚುಲಿ ಹುಡುಗಿಯರ ಮದುವೆ ನಿಂತು ಹೋದರೆ ಎಲ್ಲರೂ 1000 ಪ್ರಶ್ನೆ ಕೇಳ್ತಾರೆ. ಅಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಯಾ ಯು ಆರ್ ರೈಟ್ ಮ್ಯಾಮ್. ನನ್ನ ಫ್ರೆಂಡ್ ಒಬ್ಳು ಇದ್ಲು, ವಿದ್ಯಾ ಅಂತ. ಅವಳ ಮದುವೆನೂ ಹೀಗೆ ಮಧ್ಯದಲ್ಲಿ ನಿಂತೋಯ್ತು. ಸೊ ಆ ಡಿಪ್ರೆಷನಿಂದ ಹೊರಗೆ ಬರೋಷ್ಟರಲ್ಲಿ ಕಾಫಿ. ಓ ಅಣ್ಣು ಮೇಡಮ್, ನೀವು ಇದ್ದೀರಾ? ನಿಮಗೊಂದು ಕಾಫಿ ತರ್ತೀನಿ. ಇಲ್ಲ ಅಣ್ಣ, ಪರವಾಗಿಲ್ಲ. ಜಸ್ಟ್ 2 minutes, ನಾನು ಬರ್ತೀನಿ.